ನಾನ್ ವೆಜ್ಗಿಂತಲೂ ತುಂಬಾ ರುಚಿಯಾದ ಬಾಳೆಕಾಯಿ ಕಬಾಬ್. ಊಟಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ. ಕಾಫಿ ಟೀ ಜೊತೆಗೂ ಸಹ ನೀವು ತಿನ್ನೋದಕ್ಕೆ ಕೊಡ್ಬೋದು ಈ ರೀತಿ ಫ್ರೈ ಮಾಡಿ. ಈಗ ಈ ಕಬಾಬ್ ಮಾಡೋದಕ್ಕೆ ಮೊದಲು ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಉಪ್ಪು ಹಾಕಿ ಇಡಬೇಕು. ಈಗ ಒಂದು 2 ಬಾಳೆಕಾಯಿ ತೊಗೋಬೇಕು. ಇದನ್ನು ಮುಂದ್ಗಡೆ ಭಾಗ ಕಟ್ ಮಾಡಿ ಆನಂತರ ಕೈಗೆ ಎಣ್ಣೆ ಸವರ್ಕೊಳ್ಳಿ, ಇಲ್ಲಾಂದರೆ ಕೈಯೆಲ್ಲ ಕಪ್ಪಗಾಗುತ್ತೆ. ಈಗ ಈ ರೀತಿ ಪೀಲರಿಂದ ತೆಳ್ಳಗೆ ಸಿಪ್ಪೆ ತೆಗಿಬೇಕು. ಆನಂತರ ಮುಂದ್ಗಡೆ ಭಾಗನೂ ಸಹ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಕಪ್ಪಗಾಗೋದಿಲ್ಲ. 2 ಈ ರೀತಿ ಸಿಪ್ಪೆ ತೆಕ್ಕೊಂಡಾದ್ಮೇಲೆ ಮಧ್ಯಕ್ಕೆ ಕಟ್ ಮಾಡಿ ಒಂದು ತಗೊಂಡು ಆನಂತರ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಬೇಯುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ. ದಪ್ಪ ಇದ್ರೆ ಬೇಗ ಬೇಯೋದಿಲ್ಲ. ಕಟ್ ಮಾಡಿದ ತಕ್ಷಣ ಈ ರೀತಿ ಉಪ್ಪು ನೀರಲ್ಲಿ ಹಾಕಿಡಿ, ಕಪ್ಪಗಾಗೋದಿಲ್ಲ ಬಾಳೆಕಾಯಿ. ಸ್ವಲ್ಪ ಕಪ್ಪಗಿದ್ರೂ ಸಹ 1-2 ಸತಿ ನೀರಲ್ಲಿ ಈ ರೀತಿ ವಾಶ್ ಮಾಡಿ. ಆನಂತರ ನೀಟಾಗೆ ಹೋಗುತ್ತೆ. ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ನೀರೆಲ್ಲ ಸೋರ್ಕೊಳ್ಳುತ್ತೆ. ಈಗ 1/4 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಕೊತ್ತಂಬರಿ ಪೌಡರು, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಕಾರ್ನ್ಫ್ಲೋರು, ಅದಕ್ಕೆ ಬದಲಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ರವೆ ಹಾಕಿ 1 ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದರಲ್ಲಿ ನಾನು ನಿಂಬೆ ರಸ ಹಾಕಿಲ್ಲ, ಸ್ಪೈಸಿಯಾಗಿ ಮಾಡಬೇಕು ಅಂತ. ನಿಮಗೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಈಗ ಬಾಳೆಕಾಯಿ ಪೀಸ್ಗಳನ್ನು ತೊಗೊಂಡು ಈ ರೀತಿ ಮಸಾಲ ಎಲ್ಲ ಕಡೆಗೂ ಅಂಟೋ ಹಾಗೆ ಸವರ್ಕೊಳ್ಳಿ. ನೋಡಿ, ಪ್ರತಿಯೊಂದು ಮೂಲೆಗೂ ಸಹ ಮಸಾಲ ಅಂಟಬೇಕು. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು 5 ನಿಮಿಷ ಪಕ್ಕಕ್ಕಿಡಿ. 5 ನಿಮಿಷ ಆದಮೇಲೆ ಮೀಡಿಯಮಾಗಿ ಹೀಟ್ ಆಗಿರುವಂತಹ ಎಣ್ಣೆಯಲ್ಲಿ ಹಾಕಿ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರನೇ ಹಾಕಿ. ಬೇಗ ಆಗಲಿ ಅಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಾತ್ರನೇ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಡೀಪ್ ಫ್ರೈಯೇ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಬೇಗ ಆಗಲಿ ಅಂತ ನಾನು ಈ ರೀತಿ ಮಾಡಿದೆ. ನೀವು ಸ್ವಲ್ಪ ಎಣ್ಣೆ ಹಾಕಿ ಶಾಲು ಫ್ರೈ ಮಾಡ್ಕೋಬೋದು. 1-2 ಸ್ಪೂನ್ ಎಣ್ಣೆ ಹಾಕಿ ತವಾ ಮೇಲೂ ಸಹ ಬೇಯಿಸ್ಕೋಬೋದು 2 ಕಡೆನೂ. ಈ ರೀತಿ ನೆಕ್ಸ್ಟ್ ಬ್ಯಾಚು ಸಹ ಹಾಕಿ ಇದು ಸಹ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಬೇಗನೆ ಫ್ರೈ ಆಗುತ್ತೆ. ಇದನ್ನು ತೆಳ್ಳಗೆ ಕಟ್ ಮಾಡಿರೋದ್ರಿಂದ ಬಜ್ಜಿ ಬೋಂಡ ಥರ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು 2-3 ಮಿನಿಟಲ್ಲೇ ಫ್ರೈ ಆಗುತ್ತೆ. ಒಳಗಡೆವರೆಗೂ ನೀಟಾಗಿ ಬೆಂದಿದೆ ನೋಡಿ. ಮನೆಗೆ ಯಾರಾದರೂ ವೆಜಿಟೇರಿಯನ್ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಡಿ, ಇದ್ರ ಟೇಸ್ಟ್ಗೆ ಫಿದಾ ಆಗಿ ಹೋಗ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.